ಹೆಲೋ ಅಮಿಗೋಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಬೈಕ್ ಡೀಟೇಲ್ಸ್ ವಿಡಿಯೋ. ಸೊ ಇವತ್ತಿನ ಟಾಪಿಕ್ ಬಂದು ಟಾರ್ಕ್ ಅಂದರೆ ಏನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವುದಾದ್ರೂ ವಸ್ತುನ ಮೂವ್ ಮಾಡಲು ಎಷ್ಟು ಫೋರ್ಸ್ ಬೇಕು, ನ್ಯೂಟನ್ ಅವ್ರು ಕಂಡುಹಿಡಿದಿರುವ ಮ್ಯಾಥಮೆಟಿಕಲ್ ವ್ಯಾಲ್ಯೂ, ಫೋರ್ಸ್ನ ಮ್ಯಾಥಮೆಟಿಕಲ್ ವ್ಯಾಲ್ಯೂನ ನ್ಯೂಟನ್ ಮೀಟರ್ ಅಂತಾರೆ. ಟಾರ್ಕ್ನ ನ್ಯೂಟನ್ ಮೀಟರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. 1 ನ್ಯೂಟನ್ ಬಂದು 1 ಕಿಲೋಗ್ರಾಮ್ ವಸ್ತುನ 1 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಮಾಡುತ್ತೆ. ಸೊ ಒಂದು ರೌಂಡ್ ಆಬ್ಜೆಕ್ಟ್ನ ಮೂವ್ ಮಾಡಲು ಎಷ್ಟು ಫೋರ್ಸ್ ಬೇಕೋ ಅದನ್ನು ಟಾರ್ಕ್ ಅಂತ ಅಂತಾರೆ. ಎಕ್ಸಾಂಪಲ್, ಬೈಕ್ ಫ್ರಂಟ್ ಚೈನ್ ಸ್ಪ್ರಾಕೆಟ್. ಈಗ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಸೊ ಗೇರ್ ಬೈಸೈಕಲ್ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಒಂದೇ ಸಲ ಟಾಪ್ ಗೇರ್ ಹಾಕಿದಾಗ ಪೆಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ನೀವು ಫಸ್ಟ್ ಗೇರ್ ಹಾಕಿದಾಗ ಪೆಡಲ್ ಅನ್ನೋದು ತುಂಬ ಈಸಿಯಾಗಿರುತ್ತೆ. ಸೊ ಸೈಕಲ್ ಮುಂದೆ ಹೋಗ್ತಾ ಹೋಗ್ತಾ ನೀವು ಗೇರ್ ಚೇಂಜ್ ಮಾಡಿ ಟಾಪ್ ಗೇರ್ಗೆ ಮೂವ್ ಮಾಡ್ಬೋದು. ಸೊ ನಾವು ಫಸ್ಟ್ ಗೇರಲ್ಲಿ ಸೈಕಲ್ ಪೆಡಲ್ ಮಾಡಬೇಕಾದ್ರೆ ಮುಂದೆ ಇರೋ ಚೈನ್ ಸ್ಪ್ರಾಕೆಟು ಏನು ಫೋರ್ಸ್ ಅಪ್ಲೈ ಮಾಡುತ್ತಲ್ಲ ಚೈನ್ ರೊಟೇಷನ್ಗೆ, ಅದನ್ನು ಟಾರ್ಕ್ ಅಂತ ಅಂತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಇನ್ನೊಂದು ಎಕ್ಸಾಂಪಲ್ ಬಂದು ಕಾರ್ನ ಜಾಕ್. ಕಾರ್ ಟೈರ್ ಪಂಚರ್ ಆದಾಗ ನಾವು ವೀಲ್ ಚೇಂಜ್ ಮಾಡಬೇಕಂದ್ರೆ ಜಾಕ್ನ ಬಳಸ್ತೀವಿ. ಅದೇ ಜಾಕು ನಾವು ಕೈಯಲ್ಲಿ ಇಟ್ಕೊಂಡು ರೊಟೇಟ್ ಮಾಡ್ತಾಯಿದ್ರೆ ಸುಲಭವಾಗಿ ರೊಟೇಟ್ ಆಗ್ತಾ ಇರುತ್ತೆ. ಅದೇ ಜಾಕ್ನ ನಾವು ಕಾರ್ ಲಿಫ್ಟ್ ಮಾಡಬೇಕಾದ್ರೆ ನಾವು ಕೈಯಲ್ಲಿ ರೊಟೇಟ್ ಮಾಡಬೇಕು ಅಂದರೆ ಅದಾಗಲ್ಲ, ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಕಾರ್ನ ವೆಯ್ಟ್ನ ತಡ್ಕೊಂಡು ಆ ಜಾಕ್ ಅನ್ನೋದು ಮೂವ್ ಆಗಬೇಕು. ಸೊ ಅದಕ್ಕೆ ನಾವೇನು ಬಳಸ್ತೀವಿ? ಸೀಸರ್ ಜಾಕ್ನ ಬಳಸ್ತೀವಿ. ಸೊ ಗಾಡಿ ವೆಯ್ಟನ್ನು ಪುಷ್ ಮಾಡಲು ನಾವು ಅತಿ ಸುಲಭವಾಗಿ ಸೀಸರ್ ಜಾಕನ್ನು ಬಳಸ್ಬೋದು. ಸೊ ಆ ಮೂಮೆಂಟ್ನ ನಾವು ಟಾರ್ಕ್ ಅಂತ ಅಂತೀವಿ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಬಂದು ಸ್ಪ್ಯಾನರ್. ಯಾವುದೇ ಒಂದು ನಟ್ಟನ್ನು ಲೂಸ್ ಅಥವಾ ಟೈಟ್ ಮಾಡಬೇಕಂದ್ರೆ ನೀವು ಚಿಕ್ಕ ಸ್ಪ್ಯಾನರ್ನ ಬಳಸಿದಾಗ ನೀವು ಎಷ್ಟೇ ಫೋರ್ಸ್ ಹಾಕಿದ್ರೂ ಕೆಲವು ಟೈಮ್ ತುಂಬ ಕಷ್ಟ ಆಗುತ್ತೆ ಆ ನೆಟ್ಟನ್ನು ರೊಟೇಟ್ ಮಾಡೋದಕ್ಕೆ. ಅದೇ ಒಂಚೂರು ಲೆಂತ್ ಇರುವ ಸ್ಪ್ಯಾನರ್ನ ತೊಗೊಂಡು ನೀವು ಟ್ರೈ ಮಾಡಿದ್ರೆ ಆ ನಟ್ ಅನ್ನೋದು ಲೂಸ್ ಅಥವಾ ಟೈಟ್ ತುಂಬ ಸುಲಭವಾಗಿ ಆಗುತ್ತೆ. ಈ ಎಕ್ಸಾಂಪಲಿಂದ ಟಾರ್ಕ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಅದೇ ರೀತಿ ಇಂಜಿನಲ್ಲಿ ಜನರೇಟ್ ಆಗೋ ಫೋರ್ಸ್ನ ಕ್ಯಾರಿ ಮಾಡಿ ಫ್ರಂಟ್ ಚೈನ್ ಸ್ಪ್ರಾಕೆಟ್ಗೆ ಬಂದು ಆ ಫ್ರಂಟ್ ಚೈನ್ ಸ್ಪ್ರಾಕೆಟು ಆ ಚೈನ್ ರೊಟೇಟ್ ಆಗಲು ಕೊಡೋ ಫೋರ್ಸ್ನ ಟಾರ್ಕ್ ಅಂತ ಅಂತಾರೆ. ಸೊ ಇಷ್ಟು ಎಕ್ಸಾಂಪಲ್ಗಳಿಂದ ಟಾರ್ಕ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡೈನಮೋಮೀಟರ್ನ ಬಳಸ್ತಾರೆ. ಸೊ ಇದಾಗಿತ್ತು ಟಾರ್ಕ್ನ ವಿಡಿಯೋ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಹಾಗೂ ಇಷ್ಟ ಆದರೆ ಯು ನೋ ದ ಡ್ರಿಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ರೈಟ್ ಸೇಫ್. ಸೈನಿಂಗ್ ಆಫ್ ಪುನೀತ್. ಬಾಯ್ ಬಾಯ್.